subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದಲ್ಲಿನ ಭಾಗ 1ರ ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 3.1 ಅನ್ನು ತಿಳಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ಸಂಖ್ಯೆಗಳೊಂದಿಗೆ ಆಟ ಅಧ್ಯಾಯ 3ರಲ್ಲಿ ಅಭ್ಯಾಸ 3.1 ಮುಖ್ಯ ಪ್ರಶ್ನೆ 1, ಕೆಳಗಿನ ಸಂಖ್ಯೆಗಳ ಎಲ್ಲಾ ಅಪವರ್ತನಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾದ್ರೆ ಅಪವರ್ತನಗಳು ಅಂದ್ರೆ ಏನು ಮಕ್ಕಳೇ? ಯಾವುದೇ ಒಂದು ದತ್ತ ಸಂಖ್ಯೆಯನ್ನು ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆಯನ್ನ ನಾವು ಅಪವರ್ತನಗಳು ಅಂತ ಹೇಳ್ತೀವಿ ಮಕ್ಕಳೇ. ಇಲ್ಲಿ 24ನ ಕೊಟ್ಟಿದ್ದಾರೆ, ಇದನ್ನ ನಾವು ದತ್ತ ಸಂಖ್ಯೆ ಅಂತ ಹೇಳ್ತೀವಿ ಮಕ್ಕಳೇ. ಒಂದು ದತ್ತ ಸಂಖ್ಯೆಯನ್ನ ನಿಶ್ಶೇಷವಾಗಿ ಭಾಗಿಸುವಂತಹ ಸಂಖ್ಯೆಯನ್ನ ಅಪವರ್ತನ ಅಂತ ಹೇಳ್ತೀವಿ. ಹೌದಾ? ನೋಡಿ, ಹಾಗಾದ್ರೆ 24ನ್ನ 1ರಿಂದ ನಾವು ಭಾಗಿಸ್ಬೋದಲ್ವಾ ಮಕ್ಕಳೇ? 1 2 2, 2ರಲ್ಲಿ 2 ಹೋದ್ರೆ 0, 4ನ್ನ ಕೆಳಗಡೆ ಇಳಿಸ್ಕೊಳ್ಳೋಣ. 1 4 4. ನೋಡಿ ಮಕ್ಕಳೇ, ನಿಶ್ಶೇಷವಾಗಿ ಭಾಗವಾಗಿದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ 1 24ರ ಅಪವರ್ತನ. ನಂತರ 2ನ್ನ ನೋಡಿ ಮಕ್ಕಳೇ, 2 1 2, 2ರಲ್ಲಿ 2 ಹೋದ್ರೆ 0, 4ನ್ನ ಕೆಳಗಡೆ ಇಳಿಸ್ಕೊಳ್ಳಿ. 2 2 4. ನೋಡಿ ಮಕ್ಕಳೇ, ಇದು ಸಹ ನಿಶ್ಶೇಷವಾಗಿ ಭಾಗವಾಗಿದೆ. ಇಲ್ಲಿ ಯಾವುದೇ ಶೇಷ ಉಳಿದಿಲ್ಲ ಮಕ್ಕಳೇ. ಹಾಗಾದ್ರೆ 2 ಸಹ 24ರ ಅಪವರ್ತನ. ನಂತರ 3ರಲ್ಲಿ ಭಾಗವಾಗುತ್ತಾ ಅಂತ ನೋಡಿ ಮಕ್ಕಳೇ. 3 8 24. ನೋಡಿ, ನಿಶ್ಶೇಷವಾಗಿ ಭಾಗವಾಗಿದೆ. ಹಾಗಾದ್ರೆ 3 ಸಹ 24ರ ಅಪವರ್ತನ ಮಕ್ಕಳೇ. 4ನ್ನ ಗಮನಿಸಿ ಮಕ್ಕಳೇ. 4 6 24. ಇಲ್ಲೂ ಸಹ ನಿಶ್ಶೇಷವಾಗಿ ಭಾಗವಾಗಿದೆ. ಹಾಗಾಗಿ 4 ಸಹ 24ರ ಅಪವರ್ತನ. ನಂತರ 5 ನೋಡಿ ಮಕ್ಕಳೇ. 5 4 20. ನೋಡಿ, 4ರಲ್ಲಿ 0ನ ಕಳೆದ್ರೆ 4 ಮಕ್ಕಳೇ. ಇಲ್ಲಿ ಶೇಷ 4 ಉಳಿದಿದೆ. ಹಾಗಾಗಿ ಇದು 24ರ ಅಪವರ್ತನ ಅಲ್ಲ ಮಕ್ಕಳೇ. ಇದು 24ರ ಅಪವರ್ತನ ಅಲ್ಲ. ಅಪವರ್ತನ ಆಗಬೇಕು ಅಂದ್ರೆ ಶೇಷದಲ್ಲಿ 0 ಬರಬೇಕು, ಅಂದ್ರೆ ನಿಶ್ಶೇಷವಾಗಿ ಭಾಗವಾಗಬೇಕು ಮಕ್ಕಳೇ. ನಿಶ್ಶೇಷವಾಗಿ ಭಾಗವಾದ್ರೆ ಮಾತ್ರ ಅದು 24ರ ಅಪವರ್ತನ. 6ನ್ನ ಗಮನಿಸಿ ಮಕ್ಕಳೇ. 6 4 24. ನೋಡಿ, ನಿಶ್ಶೇಷವಾಗಿ ಭಾಗವಾಗಿದೆ. ಹಾಗಾದ್ರೆ 6 ಸಹ 24ರ ಅಪವರ್ತನ. ನೋಡಿ ಮಕ್ಕಳೇ, 7ರ ಮಗ್ಗಿಯಲ್ಲಿ 24 ಬರುತ್ತಾ? 7 3 21. 7 4 28 ಬರುತ್ತೆ ಮಕ್ಕಳೇ. 24 ಬರಲ್ಲ ಅಲ್ವಾ? 7 ಸಹ 24ರ ಅಪವರ್ತನ ಅಲ್ಲ. 8ನ್ನ ನೋಡಿ ಮಕ್ಕಳೇ. 8 3 24. ನೋಡಿ, ಇದು ಸಹ ನಿಶ್ಶೇಷವಾಗಿ ಭಾಗವಾಗಿದೆ. ಹಾಗಾಗಿ 8 ಸಹ 24ರ ಅಪವರ್ತನ. 9ರ ಮಗ್ಗಿಯಲ್ಲಿ ಬರುತ್ತಾ ಮಕ್ಕಳೇ? 9 1 9, 9 2 18, 9 3 27 ಬರುತ್ತೆ ಮಕ್ಕಳೇ. 24 ಬರಲ್ಲ ಅಲ್ವಾ? ಹಾಗಾಗಿ 9 24ರ ಅಪವರ್ತನ ಅಲ್ಲ. 10 ಬರುತ್ತಾ ಮಕ್ಕಳೇ? 10 1 10, 10 2 20, 10 3 30 ಆಗುತ್ತೆ. 24 ಬರೋದೇ ಇಲ್ಲ ಅಲ್ವಾ? 11ರಲ್ಲಿ ಬರುತ್ತಾ? ಬರೋಲ್ಲ ಮಕ್ಕಳೇ. 12ರಲ್ಲಿ ಬರುತ್ತಾ ನೋಡಿ ಮಕ್ಕಳೇ. 12 24. ಇಲ್ಲೂ ಸಹ ನಿಶ್ಶೇಷವಾಗಿ ಭಾಗವಾಗಿದೆ ಮಕ್ಕಳೇ. ಹಾಗಾದ್ರೆ 12 ಸಹ 24ರ ಅಪವರ್ತನ. 24 ಬರುತ್ತಾ ಮಕ್ಕಳೇ? ನೋಡಿ, 24 1 24. ಇದು ಸಹ ನಿಶ್ಶೇಷವಾಗಿ ಭಾಗವಾಗುತ್ತೆ. ಹಾಗಾದ್ರೆ 24 ಸಹ 24ರ ಅಪವರ್ತನ. ನೋಡಿ ಮಕ್ಕಳೇ, ಅರ್ಥ ಆಯ್ತಲ್ವಾ ಮಕ್ಕಳೇ? 1 2 3 4 6 8 12 24 ಇವು 24ರ ಅಪವರ್ತನ ಮಕ್ಕಳೇ. ನೀವು ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಯಾವುದು ಅಂದ್ರೆ, ನೀವು ಯಾವುದೇ ಒಂದು ದತ್ತ ಸಂಖ್ಯೆಯನ್ನು ತೆಗೆದುಕೊಂಡ್ರು ಸಹ 1 ಮತ್ತು ಅದೇ ದತ್ತ ಸಂಖ್ಯೆಯು ಅಪವರ್ತನ ಆಗಿರುತ್ತೆ ಮಕ್ಕಳೇ. ನೀವು ಯಾವುದೇ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಮಕ್ಕಳೇ, 1 ಮತ್ತೆ ಅದೇ ಸಂಖ್ಯೆ ಅಂದ್ರೆ ದತ್ತ ಸಂಖ್ಯೆ, ಇದು ಈ ಸಂಖ್ಯೆಯ ಅಪವರ್ತನ ಆಗಿರುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನೋಡಿ, ಗಮನಿಸಿ. 1 ನಂತರ 24. ಹೌದಲ್ವಾ? 2 ಅಪವರ್ತನಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ನಂತರ ನಡುವೆ ಇರ್ತಕ್ಕಂತಹ ಅಪವರ್ತನಗಳನ್ನ ನೀವು ಕಂಡುಹಿಡಿಬೇಕಾಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಬಿ ಲೆಕ್ಕ ನೋಡಿ ಮಕ್ಕಳೇ. 15ರ ಅಪವರ್ತನಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, 1ರಿಂದ ಭಾಗವಾಗುತ್ತೆ ಅಲ್ವಾ ಮಕ್ಕಳೇ? 1 15 15 ನಿಶ್ಶೇಷವಾಗಿ ಭಾಗವಾಗಿದೆ. ಹಾಗಾದ್ರೆ 1 15ರ ಅಪವರ್ತನ. ನಂತರ ನೋಡಿ ಮಕ್ಕಳೇ, 3 5 15. ಇದು ಸಹ ನಿಶ್ಶೇಷವಾಗಿ ಭಾಗವಾಗಿದೆ. ಹಾಗಾದ್ರೆ 3 15ರ ಅಪವರ್ತನ.
ನಂತರ ನೋಡಿ ಮಕ್ಕಳೇ 5 5 ಮೂರಲೆ 15, ಇಲ್ಲೂ ಸಹ ನಿಶ್ಶೇಷವಾಗಿ ಭಾಗವಾಗಿದೆ ಮಕ್ಕಳೇ. ಹಾಗಾಗಿ 5 15ರ ಅಪವರ್ತನ. ನಂತರ 15 15 ಒಂದಲೇ 15, ಇಲ್ಲೂ ಸಹ ನಿಶ್ಶೇಷವಾಗಿ ಭಾಗವಾಗಿದೆ ಮಕ್ಕಳೇ. ನಂತರ 16 ಸಂಖ್ಯೆ ಬರೋದಿಲ್ಲ ಅಲ್ವಾ ಮಕ್ಕಳೇ, ಇಲ್ಲಿ ಇರೋದೇ 15, 16ರ ಮಗ್ಗೆಯಲ್ಲಿ ಬರೋದಿಲ್ಲ. ಹಾಗಾದರೆ ನೋಡಿ ಮಕ್ಕಳೇ 1 3 5 15 ಇವು 15ರ ಅಪವರ್ತನಗಳು. ನಂತರ 21ರ ಅಪವರ್ತನಗಳು ಮಕ್ಕಳೇ. ನೋಡಿ 1 21 21 ಹೋಗುತ್ತೆ, ನಂತರ 3 7 21 ಹೋಗುತ್ತೆ, ನಂತರ 7 3 21 ಹೋಗುತ್ತೆ, ನಂತರ 21 1 21 ಹೋಗುತ್ತೆ ಮಕ್ಕಳೇ. ನಂತರ 27ರ ಅಪವರ್ತನಗಳು ನೋಡಿ ಮಕ್ಕಳೇ. 1 ಮತ್ತು 27 ಈ ಸಂಖ್ಯೆಯ ಅಪವರ್ತನಗಳಾಗಿರ್ತಾವಲ್ವಾ. 1 27 27, 3 9 27, 9 3 27, ನಂತರ 27 1 27 ಬರುತ್ತೆ ನೋಡಿ ಮಕ್ಕಳೇ. 12ರ ಅಪವರ್ತನಗಳು 1 12 12 ಮಕ್ಕಳೇ, 2 6 12, 3 4 12, 4 3 12, 6 2 12, 12 1 12 ಬರುತ್ತೆ ಅಲ್ವಾ. ನಂತರ ನೋಡಿ 20ರ ಅಪವರ್ತನಗಳು ಯಾವ ಮಕ್ಕಳೇ. 1 20 20, 2 10 20, 4 5 20, 5 4 20, 10 2 20, 21 20 ಬರುತ್ತೆ ಮಕ್ಕಳೇ. ಹೌದಲ್ವಾ. ಈ ಸಂಖ್ಯೆಗಳಿಂದ ನಿಶ್ಶೇಷವಾಗಿ 20 ಸಂಖ್ಯೆ ಭಾಗವಾಗುತ್ತೆ ಮಕ್ಕಳೇ. ನಂತರ ನೋಡಿ ಮಕ್ಕಳೇ 18ರ ಅಪವರ್ತನಗಳು ನೋಡಿ. 1 18 18, 2 9 18, 3 6 18, 6 3 18, 9 2 18, 18 1 18 ನಿಶ್ಶೇಷವಾಗಿ ಭಾಗವಾಗುತ್ತೆ ಮಕ್ಕಳೇ. ನಂತರ 23ರ ಅಪವರ್ತನಗಳು ನೋಡಿ ಮಕ್ಕಳೇ. 23 ಯಾವುದಾದ್ರೂ ಮಗ್ಗಿಯಲ್ಲಿ ಬರುತ್ತಾ ಮಕ್ಕಳೇ. 1 23 23 ಬರುತ್ತೆ, ನಂತರ 23 1 23 ಬರುತ್ತೆ. ನಂತರ ಯಾವುದೇ ಅಪವರ್ತನಗಳು ಬರೋದಿಲ್ಲ ಮಕ್ಕಳೇ. ನಂತರ 36ರ ಅಪವರ್ತನಗಳು ನೋಡಿ ಮಕ್ಕಳೇ. 1 36 36 ಮಕ್ಕಳೇ, ನಂತರ 2 18 36 ಮಕ್ಕಳೇ, 3 12 36 ಮಕ್ಕಳೇ, ನಂತರ 4 9 36 ಮಕ್ಕಳೇ, ನಂತರ 6 6 36, 9 4 36, ನಂತರ 12 3 36, 18 2 36 ಮಕ್ಕಳೇ, ನಂತರ 36 1 36. ಈ ರೀತಿಯಲ್ಲಿ ಈ ಸಂಖ್ಯೆಗಳಿಂದ ಈ ದತ್ತ ಸಂಖ್ಯೆಯು ನಿಶ್ಶೇಷವಾಗಿ ಭಾಗವಾಗುತ್ತೆ ಮಕ್ಕಳೇ. ಯಾವ ಸಂಖ್ಯೆಯಿಂದ ನಿಶ್ಶೇಷವಾಗಿ ಭಾಗವಾಗುತ್ತದೆಯೋ ಆ ಸಂಖ್ಯೆಯು ಆ ದತ್ತ ಸಂಖ್ಯೆಯ ಅಪವರ್ತನ ಆಗಿರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ. ಮುಖ್ಯ ಪ್ರಶ್ನೆ 2, ಮೊದಲ 5 ಗುಣಕಗಳನ್ನು ಬರೆಯಿರಿ ಅಂತ ಇದೆ ನೋಡಿ ಮಕ್ಕಳೇ. ಗುಣಕಗಳು ಅಂದ್ರೆ ಯಾವುವು ಮಕ್ಕಳೇ. ಇಲ್ಲಿರ್ತಕ್ಕಂಥ ದತ್ತ ಸಂಖ್ಯೆಯನ್ನು ಸ್ವಾಭಾವಿಕ ಸಂಖ್ಯೆಗಳಿಗೆ ಗುಣಿಸುವುದು ಮಕ್ಕಳೇ. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಯಾವ ಗೊತ್ತಿದೆ ಅಲ್ವಾ. 1 2 3 4 5 6 ಹೀಗೆ ಸ್ವಾಭಾವಿಕ ಸಂಖ್ಯೆಗಳು ಮುಂದುವರಿತಾ ಹೋಗ್ತಾವಲ್ವಾ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತ ಸಂಖ್ಯೆಯಿಂದ ಆ ಸ್ವಾಭಾವಿಕ ಸಂಖ್ಯೆಗಳನ್ನ ಗುಣಿಸಿದಾಗ ಬರುವಂತಹ ಉತ್ತರವೇ ಗುಣಕಗಳು ಮಕ್ಕಳೇ. ಇಲ್ಲಿ ಮೊದಲ 5 ಗುಣಕಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಮೊದಲ 5 ಗುಣಕ ಅಂದ್ರೆ 1 2 3 4 5 ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸ್ಬೇಕು ಮಕ್ಕಳೇ. ಅಂದ್ರೆ 5 1 5, 5 2 10, 5 3 15, 5 4 20, 5 5 25 ಮೊದಲ 5 ಗುಣಕಗಳು ಅಂತ ಕೇಳಿದಾರೆ ಮಕ್ಕಳೇ. ಹಾಗಾಗಿ ಮೊದಲ 5 ಗುಣಕಗಳನ್ನ ಬರೆಯಿರಿ ಮಕ್ಕಳೇ. ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸ್ಬೇಕು ಮಕ್ಕಳೇ. ನಂತರ 8ರ ಗುಣಕಗಳು ನೋಡಿ ಮಕ್ಕಳೇ. 8 1 8, 8 2 16, 8 3 24, 8 4 32, 8 5 40 ಇದು ಗುಣಕಗಳನ್ನ ಬರಿಬೇಕು ಮಕ್ಕಳೇ. ನಂತರ 9ರ ಗುಣಕಗಳು 9 1 9, 9 2 18, 9 3 27, 9 4 36, 9 5 45 ಅರ್ಥ ಆಯ್ತಲ್ವಾ ಮಕ್ಕಳೇ. ನಿಮಗೆ ಇಲ್ಲಿ ಮಗ್ಗಿಗಳು ಸರಿಯಾಗಿ ಬಂದರೆ ಈ ರೀತಿ ಗುಣಕಗಳನ್ನು ಸುಲಭವಾಗಿ ಬರಿತಾ ಹೋಗ್ಬೋದು ಮಕ್ಕಳೇ. ನಂತರ ನೋಡಿ ಕಂಬಸಾಲು 1ರ ಅಂಶಗಳನ್ನು ಕಂಬಸಾಲು 2ರ ಅಂಶಗಳಿಗೆ ಹೊಂದಿಸಿ ಅಂತ ಇದೆ ಮಕ್ಕಳೇ. ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ನೋಡಿ. ಕಂಬಸಾಲು 1 ಕಂಬಸಾಲು 2 ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. 35 ಇದು 7ರ ಗುಣಕ ಅಲ್ವಾ ಮಕ್ಕಳೇ. 7 5 35 ಬರುತ್ತೆ. ನಂತರ 15 ಇದು 30ರ ಅಪವರ್ತನ. ಸಂಖ್ಯೆ 30ನ್ನ 15ರಿಂದ ಭಾಗಿಸ್ಬೋದಲ್ವಾ ಮಕ್ಕಳೇ. 15 2 30 ಆಗುತ್ತೆ. ನಂತರ 16 ಇದು 8ರ ಗುಣಕ ಮಕ್ಕಳೇ. ನಂತರ ನೋಡಿ 20 ಇದು 20ರ ಅಪವರ್ತನ. ನಂತರ 25 ಇದು ಸಹ 50ರ ಅಪವರ್ತನ ಮಕ್ಕಳೇ. ನಂತರ ಏನು ಕೇಳಿದಾರೆ ನೋಡಿ ಮಕ್ಕಳೇ. ಪ್ರಶ್ನೆ 4 100ರವರೆಗಿನ 9ರ ಎಲ್ಲ ಗುಣಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ 100ರವರೆಗಿನ 100ನ್ನ ದಾಟಬಾರ್ದು ಮಕ್ಕಳೇ.
9ರ ಗುಣಕ ಅಂದರೆ 9ರ ಮಗ್ಗಿ ಬರೀಬೇಕು ಮಕ್ಕಳೇ. 9 1 9, 9 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 9 81, 9 10 90. ಇಲ್ಲಿ ನಂತರದ ಸಂಖ್ಯೆ ಯಾವ್ದು ಬರುತ್ತೆ ಮಕ್ಕಳೇ? 90ರ ನಂತರ 99 ಬರುತ್ತೆ ಮಕ್ಕಳೇ. ಅಂದರೆ 9 11 99 ಮಕ್ಕಳೇ. ಇಲ್ಲಿ 100ರವರೆಗೆ ಅಂತ ಕೇಳಿದಾರೆ ಮಕ್ಕಳೇ. ಹಾಗಾಗಿ 9ರ ಗುಣಕ 99ರವರೆಗೆ ಬರಿಬೇಕು ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಅಭ್ಯಾಸ 3.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.